ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ನಾನಿವತ್ತು ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚುರುಮುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ರಿಗೂ ಕೂಡ ಇಷ್ಟ ಆಗುವಂಥದ್ದೇ ಇದು ಚುರುಮುರಿ. ಅದರಲ್ಲೂ ರೋಡ್ ಸೈಡು ಮತ್ತು ಟೆಂಪಲಲ್ಲೆಲ್ಲ ಟೆಂಪಲ್ಗೆ ಹೋದಾಗ ಅಲ್ಲಿ ಕೂಡ ಸೈಡಲ್ಲೆಲ್ಲ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಚುರುಮುರಿ. ಅಲ್ಲಿ ತಿಂದಾಗ ಅಯ್ಯೋ ನಾವು ಮನೇಲಿ ಮಾಡ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಹಂಗಾಗಿ ಇವಾಗ ರಜೆ ಇರೋದ್ರಿಂದ ನಾನು ಕೂಡ ಚುರುಮುರಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡು ತುಂಬ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಟೊಮೊಟೊ ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಕೂಡ ತುಂಬ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನೂ ಕೂಡ ನೀಟಾಗಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಅಂತೂ ಮಕ್ಕಳು ತುಂಬಾ ಕೇಳ್ತಿರ್ತಾರೆ ಸಂಜೆ ಹೊತ್ತು, ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿ ಅಂತ. ಸೊ ಅಂದರೆ ಈಸಿಯಾಗಿ ಬೇಗ ಆಗೋವಂಥದ್ದು ಹೆಲ್ತಿಗೆ ಫುಡ್ ಕೂಡ. ಇದಕ್ಕೆ ಬೇರೆ ಏನು ಆ್ಯಡ್ ಮಾಡೋ ಹಂಗಿಲ್ವಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಮೂರೂ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಎರಡೇ ತೊಗೊಂಡಿರೋದು. ಬಟ್ ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಸಿರು ಮೆಣಸಿನ್ಕಾಯಿನ. ಅದ್ರ ಬದಲು ಖಾರದ ಪುಡಿ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗರಂ ಮಸಾಲ, 1/2 ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, 1/2 ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಅಂದರೆ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣಲ್ಲಿ 1/2 ಮಾತ್ರ, ಅಂದರೆ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಅದ್ರ ರಸನ ಹಿಂಡ್ಕೋತಾ ಇದ್ದೀನಿ. ಸೊ ಇದು ಇಷ್ಟು ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇವಾಗ ಸಂಜೆ ಹೊತ್ತಂತೂ ಅಂದರೆ ಕಾಫಿ ಟೈಮ್ಗೆ, ಆ ಟೈಮಲ್ಲಿ ಮಧ್ಯಾಹ್ನ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಬಟ್ ಸಂಜೆ ಟೈಮಲ್ಲಂತೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ನಾನು ಕಡಲೆಪುರಿ ತೊಗೋತಾ ಇದ್ದೀನಿ. ಕಡಲೆಪುರಿ ಹೇಗಿರಬೇಕು ಅಂದರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಹೋಗ್ಬಿಡ್ಬೇಕು. ಆ ಥರ ಗರಿ ಗರಿಯಾಗಿ ಕಡಲೆಪುರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ಕಿರೋ ತೊಗೋಬಾರ್ದು, ಈ ಥರ ಗರಿ ಗರಿಯಾಗಿರೋದಂತೂ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಕಡಲೆಪುರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂತಂದರೆ, ಇದು ಮಾಡಿದ ತಕ್ಷಣವೇ ತಿನ್ಬಿಡ್ಬೇಕು, ಅಂದರೆ ಮಿಕ್ಸ್ ಮಾಡಿದ ತಕ್ಷಣವೇ ತಿನ್ನಬೇಕು. ಇಲ್ಲ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಟೇಸ್ಟು ಕೂಡ ಹೋಗ್ಬಿಡುತ್ತೆ. ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇದು ಮಾಡಬೇಕಾದ್ರೆ ಪಾಪ ನನ್ನ ಮಕ್ಕಳು ಸುತ್ತ ಕುತ್ಕೊಂಡಿದ್ರು, ಕಾಯ್ತಾಯಿದ್ರು ಎಲ್ಲರೂ. ಅಮ್ಮ ಯಾವಾಗ ಮಾಡ್ತಾರೆ, ಯಾವಾಗ ರೆಡಿ ಮಾಡ್ತಾರೆ ಅಂತ ಕೂಡ ಕಾಯ್ತಾಯಿದ್ರು. ಸೊ ಲಾಸ್ಟಲ್ಲಿ ನಾನು ಉಪ್ಪು, ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದು ನೋಡಿ, ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಿಪ್ಪಟ್ಟು ₹1 ಬರುತ್ತಲ್ಲ, ಸೊ ಇದನ್ನು ಹಾಕ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಅಲ್ಲಲ್ಲೇ ಸಿಗ್ತಾ ಇರುತ್ತಲ್ಲ ಬಾಯಿಗೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಚುರುಮುರಿ. ಇದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಸಿಯಾದಂಥ ಚುರುಮುರಿ ರೆಡಿ ಆಯಿತು. ರೋಡ್ ಸೈಡ್ ಮಾಡುವಂಥ ಚುರುಮುರಿ ಥರನೇ ಇರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಮಾಡಿಕೊಂಡು ತಿಂದ್ಬಿಟ್ಟು ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಾವಂತೂ ತಿಂದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.